ಬಿ.ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 5 ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ, ಈ ಘಟಕ 5 ಕೊನೆಯ ಘಟಕವಾಗಿರುತ್ತೆ. ಈ ಕೌಶಲ್ಯ ಕನ್ನಡ ಆಡಳಿತ ಕನ್ನಡದಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 11 ಪತ್ರದ ವಿಧಗಳು, ಖಾಸಗಿ, ಅರೆ ಸರ್ಕಾರಿ, ಸರ್ಕಾರಿ ಪತ್ರದ ಮಾದರಿಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದ ಈ ಪತ್ರದ ವಿಧಗಳ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಪತ್ರದ ವಿಧಗಳನ್ನು ಈ ಹಿಂದಿನ ಎಲ್ಲ ಅಧ್ಯಾಯಗಳನ್ನ ಪ್ರಬಂಧ ರೂಪದಲ್ಲಿ ಟಿಪ್ಪಣಿ ಭಾಗದಲ್ಲಿ ಅಂತ ಡಿಸ್ಕಷನ್ ಮಾಡ್ತಿದ್ವಿಲ್ಲ, ಅದೇ ರೀತಿಯಾಗಿ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನ ಇಟ್ಟುಕೊಂಡು ಡಿಸ್ಕಷನ್ ಮಾಡೋದಾದರೆ, ಪ್ರಶ್ನೆ ನಂಬರ್ 1, ಪತ್ರ ಲೇಖನದ ಸ್ವರೂಪ ಹಾಗೂ ಅದರ ವಿಧಗಳ ಕುರಿತು ಮಾದರಿ ಪತ್ರ ಸಮೇತ ವಿವರಿಸಿ. ಅಥವಾ ಪ್ರಶ್ನೆ ನಂಬರ್ 2, ಲೇಖನ ಹಾಗೂ ಅದರ ವಿಧಗಳನ್ನು ಪತ್ರದ ಮಾದರಿಯೊಂದಿಗೆ ವಿವರಿಸಿ. ಈ ಮಾಹಿತಿಗಳನ್ನು ಡಿಸ್ಕಷನ್ ಮಾಡೋದಾದರೆ, ಉತ್ತರ ಪತ್ರಲೇಖನ. ಬರವಣಿಗೆಯ ಪ್ರಮುಖ ಪ್ರಕಾರಗಳಲ್ಲಿ ಪತ್ರಲೇಖನವು ಒಂದು. ಪತ್ರಲೇಖನಕ್ಕೆ ಸುದೀರ್ಘವಾದ ಇತಿಹಾಸವಿದೆ. ಕಾಳಿದಾಸನ ಮೇಘ ಸಂದೇಶ ಕೃತಿಯಲ್ಲಿ ವಿರಹಿ ಯಕ್ಷ ತನ್ನ ಪ್ರಿಯತಮೆಗೆ ಮೇಘಗಳ ಮೂಲಕವೇ ಸಂದೇಶ ಕಳಿಸುತ್ತಾನೆ. ನಳ ದಮಯಂತಿಯರು ಹಂಸವನ್ನು ಸಂದೇಶವಾಹಕವಾಗಿ ಬಳಸಿದರೆ, ಪ್ರೇಮಿಗಳು ಎಲೆ, ನವಿರಾದ ಬಟ್ಟೆ ಮೊದಲಾದವುಗಳಲ್ಲಿ ಪ್ರೇಮ ಪತ್ರಗಳನ್ನು ಬರೆದು ಕಳಿಸುವ ಪರಿಪಾಠವು ಹಿಂದೊಂದು ಕಾಲದಲ್ಲಿತ್ತು. ರಾಜರ ಕಾಲದಲ್ಲಿ ರಾಜರು ತನ್ನ ಆಡಳಿತ ಸಂಬಂಧಿಯಾದ ಅನೇಕ ವಿಚಾರಗಳನ್ನು ತಮ್ಮ ಕೈ ಕೆಳಗಿನ ಸಾಮಂತ ಮಾಂಡಲಿಕರಿಗೆ ತಿಳಿಸಲು ಪತ್ರಗಳ ಮೊರೆ ಹೋಗುತ್ತಿದ್ದರು. ಇದು ನಮ್ಮ ಎದುರಿಗೆ ಇರುವವರ ಜೊತೆ ಸಂಭಾಷಣೆ ನಡೆಸದಂತೆ ದೂರದಲ್ಲಿರುವ ವ್ಯಕ್ತಿಗಳ ಜೊತೆ ಮಾತುಕತೆಗೆ, ಪರಸ್ಪರ ವಿಚಾರ ವಿನಿಮಯಕ್ಕೆ ಬಳಕೆಯಾಗುವ ಪರಿಣಾಮಕಾರಿಯಾದ ಸಾಧನ ಪತ್ರ. ಹಾಗಾದರೆ ಮುಂದುವರೆದು ಪತ್ರದ ವಿಧಗಳನ್ನು ನೋಡೋದಾದರೆ, ಫಸ್ಟ್ 1 ಖಾಸಗಿ ಪತ್ರಗಳು ಅಥವಾ ವೈಯಕ್ತಿಕ ಪತ್ರಗಳು, ಸೆಕೆಂಡ್ 1 ಅರೆ ಸರ್ಕಾರಿ ಪತ್ರಗಳು, ಥರ್ಡ್ ಸರ್ಕಾರಿ ಪತ್ರಗಳು, ಫೋರ್ತ್ ವ್ಯಾವಹಾರಿಕ ಪತ್ರಗಳು. ಇವುಗಳ ಬಗ್ಗೆ ನೋಡಿಕೊಳ್ತಾ ಹೋಗೋದಾದರೆ, ಖಾಸಗಿ ಪತ್ರಗಳು ಸ್ವಂತ ವಿಚಾರ ವಿವರಗಳನ್ನು ಒಳಗೊಂಡ ಪತ್ರಗಳೇ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರಗಳು. ಖಾಸಗಿ ಪತ್ರಗಳಲ್ಲಿ ಭಾವನೆಗಳಿಗೆ ಹೆಚ್ಚು ಒತ್ತು. ಖಾಸಗಿ ಪತ್ರ ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದ್ದು. ಇವುಗಳನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಕಳುಹಿಸಲಾಗುತ್ತದೆ. ಖಾಸಗಿ ಪತ್ರಗಳು 18ನೇ ಶತಮಾನದಿಂದೀಚೆಗೆ ವೈಯಕ್ತಿಕ ಸಂವಹನದ ಜನಪ್ರಿಯ ರೂಪಗಳಾಗಿವೆ. ಮನುಷ್ಯ ನಾಗರಿಕನಾದಂತೆ ಆಧುನಿಕ ಸೌಲಭ್ಯಗಳು ಹೆಚ್ಚಾದಂತೆ ಬದುಕಿನ ರೀತಿ ನೀತಿಗಳು ಬದಲಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಉದಾಹರಣೆಗೆ, ದೂರವಾಣಿ, ಪೇಜರ್, ಮೊಬೈಲ್, ಕಂಪ್ಯೂಟರ್ ಬಂದ ಮೇಲೆ ಪತ್ರದ ಬರವಣಿಗೆ ಇನ್ನಿಲ್ಲದಂತೆ ಕಡಿಮೆಯಾಯಿತು. ಜಗತ್ತಿನ ಯಾವುದೇ ಮೂಲೆಯಲ್ಲಿರುವವರನ್ನು SMS, ಇಮೇಲ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ಗಳ ಮೂಲಕ ಕ್ಷಣ ಮಾತ್ರದಲ್ಲಿ ಸಂಪರ್ಕಿಸುವ ಸಾಧ್ಯತೆ ಈಗ ಹೆಚ್ಚಾಗಿದೆ. ಆದುದರಿಂದ ಪತ್ರ ಬರೆಯುವವರ ಸಂಖ್ಯೆ ಕ್ಷೀಣಿಸಿದೆ. ಆದರೂ ಪತ್ರ ಸಾಹಿತ್ಯಕ್ಕೆ, ಕೈ ಬರಹದ ಪತ್ರಗಳಿಗೆ ಅದರದ್ದೇ ಆದ ವಿಶೇಷ ಸ್ಥಾನವಿದೆ, ಮೌಲ್ಯವಿದೆ, ಮಹತ್ವವಿದೆ. ಗಾಂಧೀಜಿ, ರವೀಂದ್ರನಾಥ್ ಟ್ಯಾಗೋರರ ನಡುವಿನ ಪತ್ರ ವ್ಯವಹಾರ, A.N. ಮೂರ್ತಿಯವರ ಪತ್ರಗಳ ಚಿತ್ರಗಳ ಇಂಥ ಕೃತಿಗಳು ಪತ್ರಗಳ ಮಹತ್ವವನ್ನು ಎತ್ತಿ ಹಿಡಿಯುತ್ತವೆ. ಪ್ರಸಿದ್ಧ ವ್ಯಕ್ತಿಗಳ ಪತ್ರಗಳನ್ನು ಓದುವಾಗ ಅವರ ವಿಶೇಷ ಅನುಭವಗಳ ಪರಿಚಯ ನಮಗಾಗುತ್ತದೆ. ಆತ್ಮೀಯರ ಕೈ ಬರಹದ ಪತ್ರವನ್ನು ನೋಡುವುದೇ ಒಂದು ಚಂದ, ಓದುವುದೇ ಆನಂದ. ಕೈ ಬರಹದ ಪತ್ರ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ, ಪ್ರೀತಿಯನ್ನು ಬೆಳೆಸುತ್ತದೆ, ಸುಂದರ ನೆನಪಾಗಿ ಉಳಿಯುತ್ತದೆ. ಆದುದರಿಂದ ಪತ್ರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ. ಕೌಟುಂಬಿಕ ಹಾಗೂ ವ್ಯಾವಹಾರಿಕ ಪತ್ರಗಳೆರಡರಲ್ಲೂ ಸಾಮಾನ್ಯವಾಗಿ ಕೆಲವು ಲಕ್ಷಣಗಳಿವೆ. ದಿನಾಂಕ, ಪತ್ರದ ಪ್ರಾರಂಭ, ಸಂಬೋಧನೆ, ವಿಷಯ ನಿರೂಪಣೆ ಅಥವಾ ಪತ್ರದ ಒಡಲು, ಮುಕ್ತಾಯ, ಬರೆದವರ ಸಹಿ ಇವುಗಳಲ್ಲಿ ಯಾವುದೇ ರೀತಿಯ ಪತ್ರದಲ್ಲಾದರೂ ಇರಬೇಕಾದ ಅಂಶಗಳು. ಹಾಗಾದರೆ ನಾವು ಈಗ ಖಾಸಗಿ ಪತ್ರದ ಮಾದರಿಯನ್ನು ನೋಡೋದಾದರೆ, ಯಾರಿಗೆ ಅಮ್ಮನಿಂದ ಮಗಳಿಗೆ ಪತ್ರ ಬರೆದಂಥ ಒಂದು ಖಾಸಗಿ ಪತ್ರದ ಒಂದು ಮಾಹಿತಿಯನ್ನು ಇಲ್ಲಿ ಫೋಟೋ ಮುಖಾಂತರ ನಿಮಗೆ ತೋರಿಸಿದ್ದೇನೆ. ಮೊದಲಿಗೆ ಎಡಗಡೆ ಸೈಡ್ ಇವರಿಗೆ ಅಂತ ಬರೆದು ಅಲ್ಲಿ ಇವರಿಗೆ ಅನ್ನುವಂಥ ಡೀಟೇಲ್ಸನ್ನು ತುಂಬಿದ್ದಾರೆ. ತದನಂತರ ದಿನಾಂಕವನ್ನು ಪ್ರಕಟ ಮಾಡಿದ್ದಾರೆ. ಮುಂದೆ ಪ್ರೀತಿಯ ವಿದ್ಯಾಳಿಗೆ ಅಂತ ಹೇಳಿ ಅವರ ಮಾತುಕತೆಯನ್ನು ಸಮರ್ಥಿಸಿ, ನಂತರ ಕೊನೆಗೆ ಆಶೀರ್ವಾದದೊಂದಿಗೆ ಅಂತ ಸಂಬೋಧನೆ ಮಾಡಿ, ಬಲಗಡೆ ಸೈಡ್ ನಿನ್ನ ಪ್ರೀತಿಯ ಅಮ್ಮ ಶಾರದಾ ಅಂತ ಹೇಳಿ ಈ ಪತ್ರಕ್ಕೆ ಒಂದು ಅಂತ್ಯವನ್ನು ಹಾಡಿದ್ದಾರೆ. ಇದು ಖಾಸಗಿ ಪತ್ರಕ್ಕೆ ಒಂದು ಉದಾಹರಣೆಯಾಗಿತ್ತು. ಮುಂದುವರೆದು ಎರಡನೆಯ ವಿಧ ಅರೆ ಸರ್ಕಾರಿ ಪತ್ರ. ಇಂಗ್ಲಿಶಿನ ಡೆಮಿ ಅಫಿಷಿಯಲ್ ಲೆಟರ್ ಎಂಬುದನ್ನೇ ಅರೆ ಸರ್ಕಾರಿ ಪತ್ರ ಅಥವಾ ಅರೆ ಅಧಿಕೃತ ಪತ್ರ ಎಂದು ಕರೆಯಲಾಗುತ್ತದೆ.
ಈ ಪತ್ರಗಳನ್ನು ಸರ್ಕಾರಿ ಅಧೀನ ಸಂಸ್ಥೆಗಳಿಂದ ಬರೆಯಲಾಗುತ್ತದೆ. ಆದ್ದರಿಂದ ಸರ್ಕಾರಿ ಅಧೀನ ಸಂಸ್ಥೆಗಳಿಂದ ಬರೆಯಲಾಗುವ ಪತ್ರಗಳೇ ಅರೆ ಸರ್ಕಾರಿ ಪತ್ರಗಳು. ಅರೆ ಸರ್ಕಾರಿ ಪತ್ರವು ಸರ್ಕಾರಿ ಪತ್ರದ ಒಂದು ವಿಧದ. ಸರ್ಕಾರಿ ಪತ್ರದಲ್ಲಿ ಇರುವ ಎಲ್ಲ ಅಂಗಗಳು ಯಥಾವತ್ತಾಗಿ ಇದರಲ್ಲಿಯೂ ಇರುತ್ತವೆ. ಆದರೆ ಸರ್ಕಾರಿ ಪತ್ರದಲ್ಲಿ ಒಳ ವಿಳಾಸದಲ್ಲಿ ಅಧಿಕಾರಿಯ ಪದನಾಮವನ್ನು ಬರೆಯಲಾಗುತ್ತದೆ. ಉದಾಹರಣೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು, NP ಇತ್ಯಾದಿ. ಆದರೆ ಅರೆ ಸರ್ಕಾರಿ ಪತ್ರದಲ್ಲಿ ಅಧಿಕಾರಿಯ ಹೆಸರಿಗೆ ಪತ್ರ ಬರೆಯಲಾಗುತ್ತದೆ. ಉದಾಹರಣೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಂಡೀಪುರ ಎಂದು ಬರೆದರೆ ಅಧಿಕೃತ ಪತ್ರ. ವಲಯ ಅರಣ್ಯಾಧಿಕಾರಿಗಳು ಬಂಡೀಪುರ ಎಂದು ಬರೆದರೆ ಅದು ಅರೆ ಅಧಿಕೃತ ಪತ್ರ. ಹೀಗೆ ಬರೆಯುವಾಗ ಆತ್ಮೀಯ ಎಂಬ ಪದವನ್ನು ಬಳಸುವುದು ಉಂಟು. ಆತ್ಮೀಯ ಪದ ಬಳಕೆ ಹಾಗೂ ವ್ಯಕ್ತಿಯ ಹೆಸರು ಬಳಸಿ ಪತ್ರ ಬರೆಯುವುದರಿಂದ ಇದು ವೈಯಕ್ತಿಕ ಪತ್ರದ ಲಕ್ಷಣವನ್ನು ಪಡೆಯುತ್ತದೆ. ಆದರೆ ಪತ್ರದ ಒಳಗಿನ ವಿಷಯದ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಆಗಿರುವುದರಿಂದ ಇದು ಅಧಿಕೃತ ಪತ್ರವಾಗಿರುತ್ತದೆ. ಅರ್ಧ ವೈಯಕ್ತಿಕವೂ ಅರ್ಧ ಅಧಿಕೃತವೂ ಆದುದರಿಂದ ಇದನ್ನು ಅರೆ ಅಧಿಕೃತ ಪತ್ರ ಎಂದು ಕರೆಯಲಾಗುತ್ತದೆ. ಅರೆ ಸರ್ಕಾರಿ ಪತ್ರ ರಚನೆಗೆ ಅಧಿಕಾರಿಯ ಕಚೇರಿಯು ತಲೆಬರಹ ಅಂದರೆ ಟೈಟಲ್ ಹೆಡ್ ಬಳಸಬೇಕು. ಇದರಲ್ಲಿ ಅಧಿಕಾರಿಯ ಹೆಸರು, ಹುದ್ದೆ, ಸ್ಥಳ, ದಿನಾಂಕಗಳು ವಿವರವಿರುತ್ತದೆ. ಈ ಬಗೆಯ ಮುದ್ರಿತ ತಲೆಬರಹ ಇಲ್ಲದಿದ್ದಲ್ಲಿ ಇದೇ ರೀತಿಯಾಗಿ ಬೆರಳಚ್ಚು ಮಾಡಿ ಟೈಪ್ ಪತ್ರ ಬರೆಯಬೇಕು. ಒಳ ವಿಳಾಸವನ್ನು ಬರೆದ ಮೇಲೆ ಪತ್ರದ ವಿಷಯ ಬರೆಯುವುದು ವಾಡಿಕೆ. ಕೇವಲ ಹುದ್ದೆಯ ವಿವರ ಸಹಿತವಾಗಿ ವಿಳಾಸ ಬರೆಯದೆ ಅಧಿಕಾರಿಯ ಹೆಸರು, ಹುದ್ದೆಯ ವಿವರ ಬರೆಯಬೇಕು. ಸಾಂಪ್ರದಾಯಿಕವಾದ ಮಾನ್ಯರೇ, ಸಂಬೋಧನೆಯ ಬದಲು ಆತ್ಮೀಯರೇ, ಸಹೃದಯರೇ, ಪ್ರೀತಿಯ ಬಂಧು ಎಂದು ಬರೆಯಬೇಕು. ಈ ಗೌರವ ಸಂಬೋಧನೆಯ ಚರಣದ ಮೇಲೂ ಭಾಗದಲ್ಲಿ ಅರೆ ಸರ್ಕಾರಿ ಪತ್ರ ಎಂದು ನಮೂದಿಸಬೇಕು. ಗೌರವ ಸಂಬೋಧನೆ ಆನಂತರ ವಿಷಯ ಸೂಚಿ ಉಲ್ಲೇಖಗಳಿರಬೇಕು. ಮುಕ್ತಾಯದಲ್ಲಿ ಯುವರ್ ಫೇತ್ಫುಲ್ಲಿ ಬದಲಾಗಿ ಇಂಗ್ಲಿಷ್ನಲ್ಲಿಯೂ ಯುವರ್ ಸಿನ್ಸಿಯರ್ಲಿ ಎಂದು ಬಳಸುವುದುಂಟು. ಕನ್ನಡದಲ್ಲಿ ತಮ್ಮ ವಿಶ್ವಾಸಿ ಬಳಸಬೇಕು. ಸಹಿ, ಹುದ್ದೆಯ ವಿವರಗಳು ಅಗತ್ಯ. ಬಲಗಡೆ ವಿಳಾಸದ ಆಧಾರದ ಪೂರ್ಣ ವಿಳಾಸ ಬರೆಯಬೇಕು. ಈ ಬಗೆಯ ಪತ್ರಗಳನ್ನು ಕಚೇರಿಯಲ್ಲಿ ಅಧಿಕಾರಿಗಳೇ ಸ್ವತಃ ಬರೆಯುವುದುಂಟು. ಮುಖ್ಯ ಗುಮಾಸ್ತರು ನೆರವು ನೀಡುವುದುಂಟು. ಇವುಗಳನ್ನು ವಿಳಾಸಧಾರ ಅಧಿಕಾರಿಯ ಹೊರತಾಗಿ ಮತ್ತೊಬ್ಬರು ತೆರೆಯುವಂತಿಲ್ಲ. ನೇರವಾಗಿ ಅಧಿಕಾರಿಗಳ ಗಮನಕ್ಕೆ ಹೋಗುತ್ತದೆ. ಹಾಗಾದರೆ ಅರೆ ಸರ್ಕಾರಿ ಪತ್ರವನ್ನು ಬರೆಯುವ ಸಂದರ್ಭಗಳು ಯಾವ್ಯಾವ ಸಂದರ್ಭದಲ್ಲಿ ಬರೀತಾರೆ? ವಿಷಯವನ್ನು ತುರ್ತಾಗಿ ಸಂಬಂಧಪಟ್ಟ ಅಧಿಕಾರಿಯ ನೇರ ಗಮನಕ್ಕೆ ತರಬೇಕಾದ ಸಂದರ್ಭದಲ್ಲಿ. ಸೆಕೆಂಡ್ ಒನ್, ವಿಷಯ ಗೌಪ್ಯವಾಗಿದ್ದು ಅದನ್ನು ಸಂಬಂಧಪಟ್ಟ ಅಧಿಕಾರಿಗೆ ಮಾತ್ರ ತಿಳಿಸಬೇಕಾದಾಗ. ಥರ್ಡ್ ಒನ್, ಸಂಬಂಧಪಟ್ಟ ಅಧಿಕಾರಿಯು ಕೆಲಸವನ್ನು ಶ್ಲಾಘಿಸಬೇಕಾದ ಸಂದರ್ಭದಲ್ಲಿ. ನೆಕ್ಸ್ಟ್ ಫೋರ್ತ್ ಒನ್, ಸಂಬಂಧಪಟ್ಟ ಅಧಿಕಾರಿ ಅಧಿಕೃತ ಪತ್ರದಲ್ಲಿ ಸಕಾಲದಲ್ಲಿ ಉತ್ತರಿಸದೆ ವಿಳಂಬ ಮಾಡಿದ ಸಂದರ್ಭದಲ್ಲಿ. ಈ 4 ರೀತಿಯ ವಿಧಗಳಲ್ಲಿ ಪತ್ರಗಳನ್ನು ಬರೀಬೋದು. ಹಾಗಾದರೆ ಈ ಪತ್ರದ ಅಂದರೆ ಅರೆ ಸರ್ಕಾರಿ ಪತ್ರದ ಒಂದು ಮಾದರಿ ಪತ್ರವನ್ನು ನೋಡೋದಾದರೆ ಅರೆ ಸರ್ಕಾರಿ ಮಾದರಿ ಪತ್ರ ಎಡಗಡೆ ಸೈಡ್ ಇವರಿಗೆ ಅಂದರೆ ಇಂದವನ್ನು ಪ್ರಕಟ ಮಾಡಿದ್ದಾರೆ. ಬಲಗಡೆ ಸೈಡ್ ಆ ಇವರಿಗೆ ಎನ್ನುವ ನೇರವಾಗಿ ಬಲಗಡೆ ಸೈಡ್ ದಿನಾಂಕವನ್ನು ಪ್ರಕಟ ಮಾಡಿದ್ದಾರೆ. ನೆಕ್ಸ್ಟ್ ಇವರ ತೆಳಗೆ ಆತ್ಮೀಯರೇ ಎಂದು ಪತ್ರವನ್ನು ಪ್ರಾರಂಭಿಸಿ ತೆಳಗೆ ತಿಳಿಸಬೇಕಾದ ವಿಷಯವನ್ನು ತಿಳಿಸಿ ಕೊನೆಗೆ ತಾವು ವಿಳಂಬ ಮಾಡಬಾರದು ವಿನಂತಿ ಅಂತ ತಿಳಿಸಿ ಕೊನೆಗೆ ಬಲಗಡೆ ಸೈಡ್ ನಿಮ್ಮ ನಂಬುಗೆಯ ಅಂದರೆ ಸಹಿಯನ್ನು ಪ್ರಕಟ ಮಾಡಬೇಕು. ಅಲ್ಲಿ ಉದಾಹರಣೆಯಾಗಿ ಡಾಕ್ಟರ್ ಕಾಂತರಾಜು ಪ್ರಾಚಾರ್ಯರು, ಪ್ರಥಮ ದರ್ಜೆ ಕಾಲೇಜು, ಬೆಂಗಳೂರು ಅಂತ ಪ್ರಕಟ ಮಾಡಿದ್ದಾರೆ. ಇದು ಒಂದು ಅರೆ ಸರ್ಕಾರಿ ಪತ್ರಕ್ಕೆ ಮಾದರಿ ಪತ್ರವಾಗಿತ್ತು. ಮುಂದುವರೆದು ಸರ್ಕಾರಿ ಪತ್ರದ ಮಾದರಿಗಳು. ಸರ್ಕಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಬರೆಯಲಾಗುವ ಪತ್ರಗಳೇ ಸರ್ಕಾರಿ ಪತ್ರಗಳು. ಕೆಲ ಸಂದರ್ಭಗಳಲ್ಲಿ ಜರೂರು ಉದ್ದೇಶಗಳಿಗಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಇತರ ಸರ್ಕಾರಿ ಅಧಿಕಾರಿಗಳು ಪತ್ರ ವ್ಯವಹಾರ ನಡೆಸುವುದುಂಟು. ಸರ್ಕಾರ ತನ್ನ ದೈನಂದಿನ ವ್ಯವಹಾರಗಳನ್ನು ನೆರವೇರಿಸಿಕೊಂಡು ಹೋಗಬೇಕಾದರೆ ಪತ್ರಗಳ ಮೂಲಕ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪಿಸಬೇಕು. ಅಂತಹ ಪತ್ರಗಳು ಕಾನೂನುಬದ್ಧವಾಗಿರಬೇಕು. ಅವುಗಳು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ವ್ಯಾಪ್ತಿಯಲ್ಲಿರಬೇಕು. ಯೋಜನೆಗಳು, ಸಿಬ್ಬಂದಿ ವರ್ಗ, ಆಯವ್ಯಯ, ಟೆಂಡರ್ಗಳು ಇವೆಲ್ಲ ಸರ್ಕಾರಿ ಪತ್ರಗಳ ಅಂಗಗಳಾಗಿವೆ. ಶಾಂತಿ ಮತ್ತು ಸುವ್ಯವಸ್ಥೆಗಳನ್ನು ಕಾಪಾಡುವಲ್ಲಿ ಚಾಕಚಕ್ಯತೆ ಇರಬೇಕು. ಸರ್ಕಾರ
ಜನತೆಯ ಶಿಕ್ಷಣ, ಆರೋಗ್ಯ, ಕೈಗಾರಿಕಾ ವ್ಯವಸಾಯಗಳಲ್ಲಿ ಪ್ರಗತಿ ಸಾಧಿಸಬೇಕು. ಇವುಗಳಿಗೆಲ್ಲ ಪತ್ರ ಮಾಧ್ಯಮ ಒಂದೇ ಸುಗಮ ಮಾರ್ಗ. ಹಾಗೆಯೇ ಸರ್ಕಾರಿ ಕೆಲಸಗಳಲ್ಲಿ ಅನೇಕ ಇಲಾಖೆಗಳಿದ್ದು ಅವುಗಳ ಮುಖ್ಯಾಧಿಕಾರಿಗಳು ತಿಳಿಸಿದ ನಿಯಮಗಳಿಗೆ, ಅಧಿನಿಯಮಗಳಿಗೆ ಮತ್ತು ನಿಬಂಧನೆಗಳಿಗೆ ಅನುಸಾರವಾಗಿ ಕೆಲಸ ನಿರ್ವಹಿಸಬೇಕು. ಪ್ರತಿಯೊಂದು ಇಲಾಖೆಯಲ್ಲಿಯೂ ಒಂದು ಮುಖ್ಯ ಕಚೇರಿ ಇದ್ದು ಅದರಲ್ಲಿ ಮುಖ್ಯ ಅಧಿಕಾರಿ, ಸಹಾಯಕ ಅಧಿಕಾರಿ, ಅಧ್ಯಕ್ಷರು, ಗುಮಾಸ್ತರು, ಕಿರಿಯ ಸಹಾಯಕರು, ಒಬ್ಬ ಜವಾನರು ಇರುತ್ತಾರೆ. ಒಂದೊಂದು ಇಲಾಖೆಯಿಂದ ಹೊರಬರುವ ಪ್ರತಿಯೊಂದು ಪತ್ರಗಳಿಗೂ ಎಲ್ಲ ಸಿಬ್ಬಂದಿಯವರು ಜವಾಬ್ದಾರರಾಗಿರುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮದೇ ಆದ ಜವಾಬ್ದಾರಿಯಿಂದ, ಬುದ್ಧಿವಂತಿಕೆಯಿಂದ ತಮ್ಮ ತಮ್ಮ ಕೆಲಸ ನಿರ್ವಹಿಸಬೇಕು. ಹಾಗಾದರೆ ಸರ್ಕಾರಿ ಪತ್ರದ ಅಂಗಗಳನ್ನು ನೋಡೋದಾದರೆ, ಫಸ್ಟ್ ಒನ್ ಶಿರೋನಾಮೆ, ಸೆಕೆಂಡ್ ಒಳವಿಳಾಸ, ಥರ್ಡ್ ಗೌರವ ಸಂಬೋಧನೆ, ಫೋರ್ತ್ ಪತ್ರದ ವಿಷಯ, ಫಿಫ್ತ್ ಗೌರವ ಮುಕ್ತಾಯ, ಸಹಿ, ಹುದ್ದೆಯ ಸೀಲು. ನೆಕ್ಸ್ಟ್ 6 ಜೊತೆ ಪತ್ರಗಳು, ವಿಷಯ ಅನುಸೂಚಿ, ಕಿರು ಸಹಿಗಳು. ಇಷ್ಟೆಲ್ಲ ಸ್ಟೆಪ್ಸ್ಗಳನ್ನು ಸರ್ಕಾರಿ ಪತ್ರದಲ್ಲಿ ಬಳಸಬೇಕು. ಹಾಗಾದರೆ ಸರ್ಕಾರಿ ಪತ್ರಕ್ಕೆ ಒಂದು ಎಕ್ಸಾಂಪಲನ್ನು ನೋಡೋದಾದರೆ, ಸರ್ಕಾರಿ ಪತ್ರ ಮೊದಲಿಗೆ ಏನು ಮಾಡಿದ್ದಾರೆ, ಪತ್ರ ಸಂಖ್ಯೆ ಅಂತ ಬರೀಬೇಕು. ಯಾವ ರೀತಿ ಪತ್ರ ಸಂಖ್ಯೆ ಇರುತ್ತಾ. ಅದನಂತರ ಬಲಗಡೆ ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಕಚೇರಿ ಚಿಕ್ಕೋಡಿ, ಉಪವಿಭಾಗ ಚಿಕ್ಕೋಡಿ ಅಂದರೆ ಎಲ್ಲಿಂದ ಪತ್ರ ಬರೀತಿದ್ದಾರೆ ಅನ್ನುವುದನ್ನು ಸಂಬೋಧನೆ ಮಾಡಬೇಕು. ತದನಂತರ ದಿನಾಂಕವನ್ನು ಪ್ರಕಟ ಮಾಡಬೇಕು. ಅದನಂತರ ಎಡಗಡೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಅಂತ ಹೇಳಿ, ಇವರಿಗೆ ಅಂತ ಹೇಳಿ ಮಾನ್ಯರೇ ಎಂಬ ಸಂಬೋಧನೆಯನ್ನು ಬಳಸಿ ಸರ್ಕಾರಿ ಪತ್ರವನ್ನು ಬರೀಬೇಕು. ಕೊನೆಗೆ ತಮ್ಮ ವಿಷಯವನ್ನು ತಿಳಿಸಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಬರೆದವರ ಸಹಿಯನ್ನು ಮಾಡಿ ಸಹಾಯಕ ಉಪವಿಭಾಗಾಧಿಕಾರಿ ಚಿಕ್ಕೋಡಿ ಅಂತ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ರೀತಿ ಸರ್ಕಾರಿ ಪತ್ರವನ್ನು ಬರೆಯಬೇಕು. ಒಂದು ಮಾದರಿ ಸರ್ಕಾರ ಪತ್ರದ ಎಕ್ಸಾಂಪಲ್ ಆಗಿದೆ. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಟಿಪ್ಪಣಿಗಳು ಅಂದರೆ ಪತ್ರಲೇಖನ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಬರವಣಿಗೆಯ ಪ್ರಮುಖ ಪ್ರಕಾರಗಳಲ್ಲಿ ಪತ್ರಲೇಖನವೂ ಒಂದು. ಪತ್ರಲೇಖನಕ್ಕೆ ಸುದೀರ್ಘವಾದ ಇತಿಹಾಸವಿದೆ. ಕಾಳಿದಾಸನ ಮೇಘ ಸಂದೇಶ ಕೃತಿಯಲ್ಲಿ ವಿರಹಿ ಯಕ್ಷ ತನ್ನ ಪ್ರಿಯತಮೆಗೆ ಮೇಘಗಳ ಮೂಲಕವೇ ಸಂದೇಶ ಕಳಿಸುತ್ತಾನೆ. ನಳ ದಮಯಂತಿಯರು ಹಂಸವನ್ನು ಸಂದೇಶವಾಗಿ ಬಳಸಿದರೆ, ಪ್ರೇಮಿಗಳು ಎಲೆ, ನವಿರಾದ ಬಟ್ಟೆ ಮೊದಲಾದವುಗಳನ್ನ ಪ್ರೇಮ ಪತ್ರಗಳನ್ನು ಬರೆದು ಕಳಿಸುವ ಪರಿಪಾಠವು ಹಿಂದೊಂದು ಕಾಲದಲ್ಲಿತ್ತು. ರಾಜರ ಕಾಲದಲ್ಲಿ ರಾಜರು ತನ್ನ ಆಡಳಿತ ಸಂಬಂಧಿಯಾದ ಅನೇಕ ವಿಚಾರಗಳನ್ನು ತಮ್ಮ ಕೈ ಕೆಳಗಿನ ಸಾಮಂತ ಮಾಂಡಲಿಕರಿಗೆ ತಿಳಿಸಲು ಪತ್ರಗಳ ಮೊರೆ ಹೋಗುತ್ತಿದ್ದರು. ಇದು ನಮ್ಮ ಎದುರಿನ ಇರುವವರ ಜೊತೆ ಸಂಭಾಷಣೆ ನಡೆಸಿದಂತೆ ದೂರದಲ್ಲಿರುವ ವ್ಯಕ್ತಿಗಳ ಜೊತೆ ಮಾತುಕತೆಗೆ, ಪರಸ್ಪರ ವಿಚಾರ ವಿನಿಮಯಕ್ಕೆ ಬಳಕೆಯಾಗುವ ಪರಿಣಾಮಕಾರಿಯಾದ ಸಾಧನ ಪತ್ರ ಎಂಬುದು ಇಷ್ಟು ಅಧ್ಯಾಯ 11ರ ಪತ್ರದ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಕೊನೆಯ ಅಧ್ಯಾಯವನ್ನು ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.